ದಿಗ್ಭ್ರಮೆ ಹುಟ್ಟಿಸುತ್ತಿವೆ ಮಾಧ್ಯಮಗಳು ಬಿಚ್ಚಿಟ್ಟ ಅತ್ಯಾಚಾರ ಪ್ರಕರಣಗಳ ಅಂಕಿ ಅಂಶಗಳು. ಆತಂಕ ಹುಟ್ಟಿಸುತ್ತಿವೆ ಪೋಕ್ಸೋ ಪ್ರಕರಣಗಳು, ಲೈಂಗಿಕ ದೌರ್ಜನ್ಯದ ಕೇಸ್ಗಳು. ಮಾನ ಮರ್ಯಾದೆಗೆ ಅಂಜಿ ಹೊರಬಾರದ ಹೆಣ್ಣು ಕಂದಮ್ಮಗಳ ಕಥೆ ಏನು? ಯಾಕಿಷ್ಟು ಲೈಂಗಿಕ ದೌರ್ಜನ್ಯ? ಏನಾಗ್ತಿದೆ ಸಮಾಜದಲ್ಲಿ? ಯಾರಿದಕ್ಕೆ ಹೊಣೆ? ಎಷ್ಟು ಸೇಫ್ ಆಗಿದ್ದಾರೆ ನಮ್ಮೆಲ್ಲರ ಅಕ್ಕ ತಂಗಿಯರು, ಹೆಂಡತಿ, ಮಗಳು? ಸ್ನೇಹಿತರೆ ನಮಸ್ಕಾರ, ಅನನ್ಯ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಗೆಳೆಯರೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರು, ಹೆಂಡತಿ, ಮಗಳು, ಇವರೆಲ್ಲ ಅಂದ್ರೆ ಮಹಿಳೆಯರು, ಸ್ತ್ರೀಯರು, ಬಾಲಕಿಯರು ಎಷ್ಟರ ಮಟ್ಟಿಗೆ ಇವರೆಲ್ಲ ಸೇಫ್ ಆಗಿದ್ದಾರೆ? ನಮ್ಮ ಸುತ್ತಮುತ್ತಲಿನಲ್ಲಿರುವ ಶಾಲಾ ಬಾಲಕಿಯರು ಎಷ್ಟರ ಮಟ್ಟಿಗೆ ಸೇಫ್ ಆಗಿದ್ದಾರೆ? ಅವ್ರನ್ನೆಲ್ಲ ನಾವು ನಿಜಕ್ಕೂ ರಕ್ಷಣೆ ಮಾಡಿಕೊಂಡಿದ್ದೇವಾ ಎಂಬ ಈ ಪ್ರಶ್ನೆಯನ್ನ ನಾವೀಗ ಅವಲೋಕನ ಮಾಡಿಕೊಳ್ತಕ್ಕಂಥ ಸಮಯ ಬಂದಿದೆ. ನಾವೀಗ ಹೇಳುವ ವಿಚಾರಗಳನ್ನ ಕೇಳಿದ್ರೆ ಹೆಣ್ಣು ಮಕ್ಕಳಿರ್ತಕ್ಕಂಥ ಪ್ರತಿಯೊಂದು ಕುಟುಂಬವೂ ಕೂಡ ಬೆಚ್ಚ ಬೀಳುತ್ತೆ. ಹಾಗಾದ್ರೆ ಏನು ವಿಚಾರ ಅಂತೀರಾ? ಬನ್ನಿ ನೋಡೋಣ. 6 ತಿಂಗಳಲ್ಲಿ ಬರೋಬ್ಬರಿ 3643 ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ, 331 ಮಂದಿಯ ಮೇಲೆ ಅತ್ಯಾಚಾರ, 2013 ಪೋಕ್ಸೋ ಪ್ರಕರಣ ದಾಖಲು. ಸ್ನೇಹಿತರೆ, ರಾಜ್ಯದಲ್ಲಿ ಕಳೆದ 6 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 2013 ಪೋಕ್ಸೋ ಪ್ರಕರಣಗಳು ದಾಖಲಾಗಿವೆ. 331 ಮಂದಿಯ ಮೇಲೆ ಅತ್ಯಾಚಾರ, 3643 ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿವೆ. ಅತ್ಯಂತ ನೋವಿನ ಮತ್ತು ಆಘಾತಕಾರಿ ವಿಚಾರ ಇದು. ನೋಡಿ, ಕರ್ನಾಟಕ ಒಂದರಲ್ಲೇ ಇಷ್ಟು 331 ಮಂದಿಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥ ಪ್ರಕರಣ. 2013 ಪೋಕ್ಸೋ ಪ್ರಕರಣ ಅಂದ್ರೆ 18 ವಯಸ್ಸಿಗಿನ ಕೆಳಗಿನ ಬಾಲಕಿಯರು, ಶಾಲಾ ಬಾಲಕಿಯರು, ಪುಟ್ಟ ತರುಣಿಯರು, ಅವರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನುವಂತಹ ವಿಚಾರ ಎಷ್ಟು ಆತಂಕಕಾರಿ, ಅತ್ಯಂತ ನೋವಿನ ಮತ್ತು ಆಘಾತಕಾರಿ ವಿಚಾರ ಇದು. ಮನುಷ್ಯನ ರಾಕ್ಷಸಿ ಮನೋಭಾವ ಹೆಚ್ಚಾಗ್ತಾ ಇರುವುದನ್ನ ನಾವೀಗ ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಈ ಅಂಕಿ ಅಂಶಗಳನ್ನು ನೋಡೋದ್ರ ಮುಖಾಂತರ ಮಾನವೀಯ ಮೌಲ್ಯಗಳು ಕುಸಿತಾ ಇರುವುದು, ಇದೆಲ್ಲವೂ ಕೂಡ ಮಾಧ್ಯಮಗಳು ಪ್ರಕಟಿಸಿರುವ ಈ ಅಂಕಿ ಅಂಶಗಳಿಂದ ಸೂಚ್ಯವಾಗಿ ನಾವು ಗಮನಿಸಿಕೊಳ್ಳಬಹುದು. ಮಾನ ಮರ್ಯಾದೆಗೆ ಹೆದರಿ ಹೊರಬಾರದ ಪ್ರಕರಣಗಳ ಸಂಖ್ಯೆ ಅದೆಷ್ಟು? ಎಸ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದ ಇಷ್ಟು ನಂಬರ್ಸ್, ಅಂಕಿ ಅಂಶಗಳು ಕೇವಲ ರೆಕಾರ್ಡ್ ಅಲ್ಲಿ ಇರುವುದು ಮಾತ್ರ. ರೆಕಾರ್ಡ್ ಆಗದೆ ಇರುವುದೆಷ್ಟು? ಇಲ್ಲಿರುವುದು ಕೇವಲ ವಿವಿಧ ಠಾಣೆಗಳಲ್ಲಿ ದಾಖಲಾದ ದೌರ್ಜನ್ಯದ ಅಂಕಿಅಂಶಗಳ ಲೆಕ್ಕಾಚಾರ ಅಷ್ಟೇ. ಮಾನ ಕಳ್ಕೊಂಡು ಮರ್ಯಾದೆಗೆ ಅಂಜಿ ಹೊರಬಾರದ ಪ್ರಕರಣಗಳು ಅದೆಷ್ಟಿದೆಯೋ ಬಲ್ಲವರು ಯಾರು? ಸರ್ಕಾರದಿಂದ ಹಲವು ಭಾಗ್ಯಗಳನ್ನ ಕಂಡಂತಹ ನಮ್ಮ ಈ ಕರ್ನಾಟಕದಲ್ಲಿ, ನಮ್ಮ ಈ ಕರುನಾಡಿನಲ್ಲಿ ಬದುಕಿ ಬಾಳಬೇಕಾದಂತಹ ಬಾಲಕಿಯರ ಜೀವಿಗಳಿಗೆ ಬೆಲೆ ಇಲ್ವೇ? ನಿಮ್ಮ ನಡುವೆ ಹುಟ್ಟಿ ಬೆಳೆದ ನಮ್ಮ ಅಕ್ಕ ತಂಗಿಯರು, ಹೆಂಡತಿ, ಮಗಳ ಜೀವಗಳಿಗೆ ನಿಜಕ್ಕೂ ರಕ್ಷಣೆ ಇದೆಯಾ ಅಥವಾ ಇಲ್ವಾ? ಲೈಂಗಿಕ ದೌರ್ಜನ್ಯಕ್ಕೆ ಸಿಲುಕಿ ನಲುಗುವ ಆ ಪುಟ್ಟ ಜೀವಗಳಿಗೆ, ಅಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಪೋಕ್ಸೋ ಪ್ರಕರಣಗಳು ದಾಖಲಾಗಿದೆಯಲ್ಲ, ಈ ಲೈಂಗಿಕ ದೌರ್ಜನ್ಯಕ್ಕೆ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು, ಬಾಲಕಿಯರು ಬಲಿಯಾಗಿದ್ದಾರಲ್ಲ, ಅಂತಹ ಜೀವಗಳಿಗೆ ಸಾಂತ್ವನವನ್ನ ಹೇಳ್ತಕ್ಕಂಥವ್ರು ಯಾರು? ರಾಕ್ಷಸಿ ಪ್ರವೃತ್ತಿಗೆ ಕೊನೆ ಆಗೋದು ಯಾವಾಗ? ಯಾಕೆ ಈ ರೀತಿಯಾಗಿ ಸಮಾಜದಲ್ಲಿ ರಾಕ್ಷಸಿ ಪ್ರವೃತ್ತಿ ಹೆಚ್ಚುತ್ತಾ ಇದೆ ದಿನೇ ದಿನೇ? ಇದೆಲ್ಲದಕ್ಕೂ ಕೂಡ ಅಂತ್ಯವನ್ನ ಹಾಡೋದು ಯಾವಾಗ? ಇದು ನಾಡಿನ ಪ್ರಜ್ಞಾವಂತ ನಾಗರಿಕರ ಮುಂದಿರತಕ್ಕಂಥ ಪ್ರಶ್ನೆ. ನಮ್ಮ ಮಗಳು, ನಮ್ಮ ಮಗು, ನಮ್ಮ ಹೆಂಡತಿ, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ರಕ್ಷಣೆ ಇದೆ? ಸಮಾಜದಲ್ಲಿ ಇಷ್ಟರ ಮಟ್ಟಿನಲ್ಲಿ 100,000 ಲಕ್ಷಗಟ್ಟಲೆ ಪ್ರಕರಣಗಳು ಆಗ್ತಾ ಹೋಗುತ್ತೆ ದೇಶದಲ್ಲಿ ಅಂದ್ರೆ ತಲೆ ಎತ್ಕೊಂಡು ಓಡಾಡೋದು ಯಾವಾಗ? ಮಹಿಳೆಯರಿಗೆ ನಿಜಕ್ಕೂ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಮಹಿಳೆಯರು ಸ್ವತಂತ್ರವಾಗಿ ಓಡಾಡೋದಕ್ಕೆ ಆಗುತ್ತಾ? ಈ ರೀತಿಯಾದಂಥ ಲೈಂಗಿಕ ಪ್ರಕರಣಗಳು ಹೆಚ್ಚುತ್ತಾ ಹೋದ್ರೆ ಇದಕ್ಕೆ ಯಾರು ಹೊಣೆ? ಯಾಕಿಷ್ಟು ಕ್ರೂರವಾಗ್ತಿದೆ ನಮ್ಮ ಸಮಾಜ? ಹೆಣ್ಣು ಮಕ್ಕಳ ಸುರಕ್ಷತೆಯ ಹೊಣೆ ಯಾರದ್ದು? ನೋಡಿ, ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಬೀಟ್ ವ್ಯವಸ್ಥೆ ಜಾರಿಯಲ್ಲಿದೆ. ಬೀಟ್ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅಪರಾಧ ಪ್ರಕರಣಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವನ್ನ ಮೂಡಿಸಲಾಗ್ತಾ ಇದೆ. ಸಮಾಜಘಾತುಕ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್, ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ. ಆದರೆ ಅದೆಲ್ಲ ಆದರೂ ಕೂಡ ಇಷ್ಟೊಂದು ಪ್ರಕರಣಗಳು ಹೇಗೆ ದಾಖಲಾಯಿತು? ಎಲ್ಲೆಲ್ಲಿ ಈ ರೀತಿ ಆಗ್ತಾ ಇದೆ?
ಇದಕ್ಕೆ ವಿಶೇಷವಾಗಿ ಇನ್ನೇನಾದರೂ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಯಾಕೆ ಆಗ್ತಾ ಇಲ್ಲ? ಕಾನೂನಿಗೆ ಹೆದರ್ತಾ ಇಲ್ವಾ ದೌರ್ಜನ್ಯವನ್ನು ಮಾಡ್ತಕ್ಕಂಥ ಜನ? ಯಾರ ಬಳಿ ನ್ಯಾಯವನ್ನ ಕೇಳಬೇಕೀಗ? ಹೆಚ್ಚುತ್ತಿರುವ ಲೈಂಗಿಕ ದೌರ್ಜನ್ಯಕ್ಕೆ ಕಾರಣಗಳಾದರೂ ಏನು? ಬಹಳ ಮುಖ್ಯವಾದ ವಿಚಾರ ಸ್ನೇಹಿತರೆ. ಯಾಕೆ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ? ಏನಾಗ್ತಾ ಇದೆ ಸಮಾಜದಲ್ಲಿ? ಈ ವ್ಯತ್ಯಾಸಗಳನ್ನ ಸರಿಪಡಿಸಿಕೊಳ್ಳೋದಕ್ಕೆ ಸಾಧ್ಯತೆನೇ ಇಲ್ವಾ? ಹೇಗೆ? ಕೆಲವರು ಮಾತನಾಡ್ತಕ್ಕಂಥದ್ದು ಅಥವಾ ಕೆಲವು ಚರ್ಚೆಗಳಾಗ್ತಕ್ಕಂಥದ್ದು ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಉಡುಗೆ ತೊಡುಗೆಗಳಿಂದ ಏನಾದರೂ ಪ್ರಚೋದನೆ ಉಂಟಾಗ್ತಾ ಇದೆಯಾ? ಅದ್ಯಾಕೆ ಪ್ರಚೋದನೆ? ಕೆಲವರು ಹೀಗೂ ಕೂಡ ಚರ್ಚೆಯನ್ನು ಮಾಡ್ತಾರೆ. ವೆಸ್ಟರ್ನ್ ಕಲ್ಚರಿಂದ, ವೆಸ್ಟರ್ನ್ ಉಡುಗೆ ತೊಡುಗೆಗಳಿಂದ ಈ ರೀತಿ ಸಮಸ್ಯೆ ಆಗಬಹುದು ಅಂತ ಮಾತನಾಡ್ತಾರೆ. ವೆಸ್ಟರ್ನಲ್ಲಿ ಬದುಕ್ತಾ ಇಲ್ವಾ ಹೆಣ್ಮಕ್ಳು? ಕಾರಣಗಳನ್ನು ಏನ್ ಬೇಕಾದರೂ ಹುಡುಕೋಬಹುದು. ಆದರೆ ನಿಯಂತ್ರಣವನ್ನು ಇಟ್ಕೊಳ್ಬೇಕಾದಂಥವ್ರು ಯಾರು? ನಮ್ಮ ತಾಯಿ, ನಮ್ಮ ತಂಗಿ, ನನ್ನ ಹೆಂಡತಿ, ನನ್ನ ಮಗಳು ಅಂತಕ್ಕಂಥ ಪರಿಜ್ಞಾನ ಬರಬೇಕಲ್ವಾ? ನನ್ನ ಹಾಗೆ ಅವ್ರದ್ದು ಒಂದು ಕುಟುಂಬ, ಆ ಕುಟುಂಬದಲ್ಲಿ ಅವ್ರಿಗೂ ಒಂದು ಜೀವನ ಇದೆ ಅಂತಕ್ಕಂಥ ಪರಿಜ್ಞಾನ ಬೇಡವಾ? ನಿಯಂತ್ರಣವನ್ನು ಕಳೆದುಕೊಳ್ತಾ ಇದೆಯಾ ಪುರುಷ ಸಮಾಜ? ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ ಆಗುತ್ತೆ. ಇವತ್ತಿನ ಸಮಾಜದಲ್ಲಿ ಮಹಿಳೆ ಮತ್ತು ಪುರುಷ ಸಮಾನವಾಗಿ ದುಡಿತಾರೆ, ಹೊರಗಡೆ ಹೋಗ್ತಾರೆ, ಉದ್ಯೋಗವನ್ನ ಮಾಡ್ತಾರೆ, ಆರ್ಥಿಕವಾಗಿ ಸಬಲರಾಗ್ತಾ ಇದ್ದಾರೆ, ಕುಟುಂಬವನ್ನು ನಡೆಸುವಲ್ಲಿ ಮಹಿಳೆಯರು ಸಬಲರಾಗ್ತಾ ಇದ್ದಾರೆ. 21ನೇ ಶತಮಾನದಲ್ಲಿ ನಾವಿದ್ದೇವೆ. ಇಂತಹ ಸಮಾಜದಲ್ಲಿ, ಇಂತಹ ಸಮಯದಲ್ಲಿ ಮಹಿಳೆ ತುಂಬಾ ಮೇಲಕ್ಕೆ ಬಂದು ಬೆಳವಣಿಗೆಯನ್ನ ಕಂಡು ಸಾಕಷ್ಟು ಸಾಧನೆಯನ್ನ ಮಾಡ್ತಕ್ಕಂಥ ಈ ಸಮಯದಲ್ಲಿ ಪುರುಷ ಸಮಾಜ ಎಲ್ಲೋ ಒಂದು ಕಡೆ ದೌರ್ಜನ್ಯಕ್ಕಿಳಿಯುವಷ್ಟು ಅಮಾನವೀಯತೆಗೆ ಹೋಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಪ್ರತಿಯೊಬ್ಬ ಪುರುಷರು ಹಾಗಿರ್ತಾರೆ ಅಂತಲ್ಲ. ಪುರುಷ ಸಮಾಜದಲ್ಲಿ ಕೂಡ ಈ ರೀತಿಯ ಕ್ರೌರ್ಯ ಹೆಚ್ಚಾಗ್ತಾ ಇರೋದು ಯಾಕೆ? ಇದಕ್ಕೆ ಬ್ರೇಕ್ ಬೀಳಬೇಕಲ್ಲ. ಕಾನೂನು, ಕೋರ್ಟು, ಕಚೇರಿ ಎಷ್ಟರ ಮಟ್ಟಿಗೆ ಶಿಕ್ಷೆಯನ್ನ ಕೊಡಬಹುದು, ಎಷ್ಟರ ಮಟ್ಟಿಗೆ ಅರಿವನ್ನ ಮೂಡಿಸಬಹುದು? ಸ್ವತಃ ಪುರುಷರಿಗೆ ಅಥವಾ ಯಾರು ಈ ರೀತಿಯಾಗಿ ದೌರ್ಜನ್ಯವನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಅವರಿಗೆ ಮನವರಿಕೆ ಆಗೋದು ಯಾವಾಗ? ದೇವರು ಅವರಿಗೆ ಬುದ್ಧಿಯನ್ನು ಕೊಡೋದು ಯಾವಾಗ ಅನ್ನುವಂಥದ್ದು ಕೂಡ ಹೆಣ್ಣು ಹೆತ್ತವರು ಯೋಚನೆ ಮಾಡ್ತಕ್ಕಂಥ ವಿಚಾರ ಆಗಿದೆ. ಆ ಮಟ್ಟಕ್ಕೆ ಪುರುಷ ಸಮಾಜ ಬಂದು ನಿಂತು ಬಿಡ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ನಿಜಕ್ಕೂ ಪುರುಷ ಸಮಾಜದ ಮೇಲೆ ಅಭಿಮಾನ, ಗೌರವ, ಪ್ರೀತಿ ಇರ್ತಕ್ಕಂಥವ್ರಿಗೆ ಇದು ತುಂಬಾ ಖೇದಕರ ವಿಚಾರ ಆಗುತ್ತೆ. ಇದನ್ನು ಸಹಿಸಿಕೊಳ್ಳೋದಕ್ಕೆ ಆಗಲ್ಲ. ಇನ್ನು ತಾಂತ್ರಿಕವಾಗಿ ಮಹಿಳೆ ಮತ್ತು ಪುರುಷರ ಸರಾಸರಿಯ ಸಂಖ್ಯೆಯ ಕೊರತೆಯ ಪರಿಣಾಮ ಇದಕ್ಕೆ ಏನಾದರೂ ಕಾರಣ ಆಗುತ್ತಾ? ಈಗ ನೀವು ನೋಡ್ತಾ ಇದ್ದೀರಿ, ಸಮಾಜದಲ್ಲಿ ಪುರುಷರ ಸಂಖ್ಯೆ ಜಾಸ್ತಿ ಇದೆ, ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ. ಮಹಿಳೆಯರ ಸಂಖ್ಯೆ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ವಿವಾಹವಾಗುವುದಕ್ಕೆ ವಧುವರರು ಸಿಗೋದಿಲ್ಲ. ಲೈಂಗಿಕ ಆಶೋತ್ತರಗಳನ್ನ ಈಡೇರಿಸಿಕೊಳ್ಳುವುದಕ್ಕೆ ಸನ್ನಿವೇಶಗಳು ಉಂಟಾಗ್ತಾ ಇಲ್ಲ. ಇದು ಎಲ್ಲೋ ಒಂದು ಕಡೆ ಲೈಂಗಿಕ ಆಶೋತ್ತರಗಳ ಈಡೇರಿಕೆಯನ್ನ ಪೂರೈಕೆ ಮಾಡಿಕೊಳ್ಳುವುದಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಈ ವಿಕೃತ ಕಾಮನೆಗಳಿಗೆ ಬಲಿಯಾಗುವಂತಹ ಒಂದಷ್ಟು ಜನ ಪುರುಷರು ಇದಕ್ಕೆ ಈ ದೌರ್ಜನ್ಯ ಮಾಡ್ತಕ್ಕಂಥ ಕ್ರಮಕ್ಕೆ ಏನಾದರೂ ಮುಂದಾಗುವಂತಹ ಪ್ರಯತ್ನ ಶುರುವಾಯ್ತಾ ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಮೂಡುತ್ತೆ. ಬಹುತೇಕ ಹಾಗಾಗಿರ್ಲಿಕ್ಕಿಲ್ಲ. ಮದುವೆ ಆಗದೆ ಇರತಕ್ಕಂಥ ಎಷ್ಟೋ ಜನ ಪುರುಷರು ಗೌರವದಿಂದ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮಧ್ಯೆ ಬದುಕ್ತಾ ಇದ್ದಾರೆ. ಆದರೂ ಕೂಡ ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳು ಕೂಡ ಸದ್ಯ ನಡೀತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದನ್ನು ಸಮಾಜವೇ ನಿರ್ಧರಿಸಬೇಕು. ಆ ರೀತಿಯಾದಂಥ ವ್ಯತ್ಯಾಸ ಏನಾದರೂ ಇದ್ರೆ ಅದನ್ನು ಹೇಗೆ ಸರಿ ಮಾಡಿಕೊಳ್ಬೇಕು? ಇನ್ನು ಸಕಾಲಕ್ಕೆ ಆಗದೆ ಇರುವ ಮದುವೆಯ ಕಾರಣಗಳು ಕೂಡ ಈ ರೀತಿಯ ದೌರ್ಜನ್ಯಕ್ಕೆ ಏನಾದರೂ ಇಂಬು ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಬಹುದು. ಆಗುವ ಸಾಧ್ಯತೆ ಇರಬಹುದು, ಆಗದೇ ಇರುವ ಸಾಧ್ಯತೆ ಇರಬಹುದು. ಲೈಂಗಿಕ ಆಶೋತ್ತರಗಳ ಈಡೇರಿಕೆಗೆ ಮದುವೆ ಒಂದೇ ದಾರಿಯ ಅನ್ನುವಂಥದ್ದು. ಕೆಲವೊಂದು ದೇಶಗಳಲ್ಲಿ ಲೈಂಗಿಕ ಆಶೋತ್ತರಗಳನ್ನ ಈಡೇರಿಸಿಕೊಳ್ಳುವುದಕ್ಕೆ ಅನೇಕ ರೀತಿಯ ಸಹಕಾರಗಳು ಅಥವಾ ವ್ಯವಸ್ಥೆಗಳು ಇದ್ದಿರಬಹುದು. ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ಇದಕ್ಕೆ ದಾರಿಯನ್ನು ಕಂಡುಕೊಳ್ಳಬಹುದು, ಆಶೋತ್ತರಗಳನ್ನ, ಲೈಂಗಿಕ ಆಶೋತ್ತರಗಳನ್ನ ಈಡೇರಿಕೆ ಮಾಡಿಕೊಳ್ಳಬೇಕು ಅಂತ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡ್ತಕ್ಕಂಥ ಅಥವಾ ಚರ್ಚೆಯನ್ನು ಮಾಡ್ತಕ್ಕಂಥ ಸನ್ನಿವೇಶ ಇಲ್ಲ. ತುಂಬ ಮುಜುಗರಕ್ಕೆ ಈಡಾಗುತ್ತೆ ಅನ್ನುವಂಥದ್ದು ಈಗಲೂ ಕೂಡ ಈ 21ನೇ ಶತಮಾನದ ಇಷ್ಟೊಂದು ಆಧುನಿಕ ದಿನಗಳಲ್ಲಿಯೂ ಕೂಡ ಲೈಂಗಿಕ ವಿಚಾರಗಳಿಗೆ ತುಂಬ ಮುಜುಗರಕ್ಕೆ ಈಡಾಗ್ತಕ್ಕಂಥ ಸನ್ನಿವೇಶ ಇರತಕ್ಕಂಥದ್ದು ನಿಜಕ್ಕೂ ಖೇದಕರ. ಹಾಗಾಗಿ ಕೇವಲ ಮದುವೆಯೆಂದೇ ಲೈಂಗಿಕ ಆಶೋತ್ತರಗಳನ್ನ ಈಡೇರಿಸುವ ಸನ್ನಿವೇಶವನ್ನು ಉಂಟು ಮಾಡ್ತಕ್ಕಂಥ ಪರಿಸ್ಥಿತಿ ಅಂತಕ್ಕಂಥದ್ದು ಕೆಲವರ ನಂಬಿಕೆ ಇರಬಹುದು. ಅದರಲ್ಲಿ ಎಷ್ಟರ ಮಟ್ಟಿಗೆ ಅದು ಈ ಲೈಂಗಿಕ ದೌರ್ಜನ್ಯಕ್ಕೆ ಕಾರಣ ಆಗಬಹುದು, ಮದುವೆ ಆಗದೆ ಇರತಕ್ಕಂಥದ್ದು ಅಥವಾ ಲೇಟಾಗಿ ಮದುವೆ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಕಾರಣ ಆಗಬಲ್ದು ಅನ್ನೋದನ್ನು ನಿರ್ಧಾರ ಮಾಡೋರು ಯಾರು? ಸೊ
ಹಾಗೆ ಮದುವೆ ಆಗದೇ ಇರೋರೆಲ್ಲರೂ ಕೂಡ ದೌರ್ಜನ್ಯವನ್ನು ಮಾಡಿಬಿಡ್ತಾರಾ ಅಂತ ಹೇಳೋಕೆ ಆಗುತ್ತಾ? ನಿಜಕ್ಕೂ ಇಲ್ಲ. ಹಾಗಾಗಿ ಈ ಕಾರಣ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದನ್ನು ಕೂಡ ಹೇಳೋದಕ್ಕೆ ಆಗಲ್ಲ. ಇನ್ನು ವಿಕೃತವಾಗಿ ವಿಡಿಯೋಗಳನ್ನ, ಫೋಟೋಗಳನ್ನ ಅಥವಾ ಬೇರೆ ಬೇರೆ ವಿಡಿಯೋಗಳನ್ನ ನೋಡ್ತಕ್ಕಂಥ ಹವ್ಯಾಸಗಳ ಕೆಟ್ಟ ಪರಿಣಾಮದಿಂದಾಗಿ ದೌರ್ಜನ್ಯವನ್ನ ಉಂಟು ಮಾಡ್ತಕ್ಕಂಥ ಪ್ರವೃತ್ತಿಗೆ ಇಳಿತಾರಾ ಅನ್ನುವಂಥ ಒಂದು ಪ್ರಶ್ನೆ ಅಥವಾ ಆ ರೀತಿಯಾದಂಥ ಕಾರಣವನ್ನು ಕೂಡ ಕೆಲವರು ಕೊಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ. ಬಹುತೇಕ ಇವತ್ತಿನ ಆಧುನಿಕ ಯುಗದಲ್ಲಿ ಎಲ್ಲರ ಬಳಿ ಲ್ಯಾಪ್ಟಾಪ್ ಇರ್ತದೆ, ಮೊಬೈಲ್ ಇರ್ತದೆ, ಎಲೆಕ್ಟ್ರಾನಿಕ್ ಡಿವೈಸ್ಗಳಿರ್ತದೆ, ಅಂತರ್ಜಾಲ ಇರ್ತದೆ, ವಿದೇಶಗಳಿಗೆ ಹೋಗ್ತಾರೆ, ಬರ್ತಾರೆ. ವಿದೇಶಗಳಲ್ಲಿ ಇದೆಲ್ಲವೂ ಕೂಡ ಗಂಡ್ಮಕ್ಳು ಹೆಣ್ಮಕ್ಳು ಒಟ್ಟಾರೆಯಾಗಿ ಅಲ್ಲಿ ಅಶ್ಲೀಲ ಅಂತಕ್ಕಂಥ ವಿಚಾರ ಇಲ್ಲ. ಎಲ್ಲವನ್ನು ಕೂಡ ಮುಕ್ತವಾಗಿ ನೋಡ್ತಕ್ಕಂಥದ್ದು, ಮಾಡ್ತಕ್ಕಂಥದ್ದು ಇರತಕ್ಕಂಥ ವ್ಯವಸ್ಥೆಗಳು ಕೆಲವು ದೇಶಗಳಲ್ಲಿ ಇದ್ದಿರಬಹುದು. ಆದರೆ ನಮ್ಮ ದೇಶದಲ್ಲಿ ಇದೆಲ್ಲದಕ್ಕೂ ಕೂಡ ನಿಷೇಧವಿದೆ. ಕೆಟ್ಟ ಕೆಟ್ಟ ವಿಡಿಯೋಗಳನ್ನು ನೋಡ್ತಕ್ಕಂಥದ್ದು ಅಥವಾ ಕೆಟ್ಟ ಕೆಟ್ಟ ಭಾವಚಿತ್ರಗಳನ್ನು ನೋಡ್ತಕ್ಕಂಥ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸಹಕಾರ, ಪ್ರೋತ್ಸಾಹ ಖಂಡಿತ ಇಲ್ಲ. ಹಾಗೇನಾದರೂ ಇದ್ದರೆ ಅದಕ್ಕೆ ವಾಮ ಮಾರ್ಗಗಳ ಮುಖಾಂತರವಾಗಿ ಅಂತಹ ಹವ್ಯಾಸಗಳನ್ನು ರೂಢಿಸಿಕೊಂಡಂಥವರು ಈ ರೀತಿಯ ಪರೋಕ್ಷವಾಗಿ ದೌರ್ಜನ್ಯಕ್ಕೆ ಇಳಿತಾರಾ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಅದನ್ನು ನಿಯಂತ್ರಣ ಮಾಡಬೇಕಾದವರು ಯಾರು? ಆಯಾ ಕುಟುಂಬದಲ್ಲಿರ್ತಕ್ಕಂಥ ಅವರ ಹಿರಿಯರು, ಪೋಷಕರು. ಮಕ್ಕಳಾಗಿದ್ದರೆ ಪೋಷಕರು ತಿಳಿ ಹೇಳಬೇಕು, ಈ ರೀತಿಯಾದ ಹವ್ಯಾಸವನ್ನು ಬಿಟ್ಟು ಒಂದು ಸಕ್ರಿಯವಾದಂಥ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳಬೇಕಾದಂಥವ್ರು ಆಯಾ ಕುಟುಂಬಗಳವರು. ಸಮಾಜದಲ್ಲಿ ಆ ರೀತಿಯ ಪ್ರಕರಣಗಳು ಬಹುತೇಕ ಆಗುವ ಸಾಧ್ಯತೆ ಇರಬಹುದೇನೋ, ಇಂತಹದ್ದು ಒಂದು ಕಾರಣವನ್ನು ಕೆಲವರು ಚರ್ಚೆ ಮಾಡ್ತಾರೆ. ಇದೆಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ಕೂಡ ಗೊತ್ತಿಲ್ಲ. ಹೆಚ್ಚುತ್ತಿರುವ ಲೈಂಗಿಕ ದೌರ್ಜನ್ಯ ತಡೆಗಟ್ಟಲು ಕ್ರಮಗಳಾದರೂ ಏನು? ನೋಡಿ, ದೌರ್ಜನ್ಯಕ್ಕೆ ಒಳಗಾದವರು ಮುಕ್ತವಾಗಿ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ಮನೆಯಲ್ಲಿರ್ತಕ್ಕಂಥ ಅಣ್ಣನ ಮುಂದೇನೋ, ಅತ್ತಿಗೆ ಮುಂದೇನೋ, ಅಥವಾ ತಂದೆ ಮುಂದೇನೋ, ತಾಯಿ ಮುಂದೇನೋ ನನಗೆ ಈ ರೀತಿಯಾಗಿ ಶಾಲೆಯಲ್ಲಿ ಶಿಕ್ಷಕರು ಅಥವಾ ಇನ್ಯಾರೋ ಸ್ನೇಹಿತರು, ಇನ್ಯಾರೋ ಸೀನಿಯರು, ಜೂನಿಯರು ನನಗೆ ಈ ರೀತಿಯಾಗಿ ಲೈಂಗಿಕ ಕಿರುಕುಳವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು, ಈ ರೀತಿಯಾಗಿ ನನಗೆ ಅಬ್ಯೂಸ್ ಮಾಡ್ತಕ್ಕಂಥ ಪ್ರಯತ್ನ ಆಯಿತು ಅನ್ನುವಂಥದ್ದನ್ನು ಮುಕ್ತವಾಗಿ ನೇರವಾಗಿ ತಂದೆ ತಾಯಿಗಳ ಮುಂದೆ, ಅಣ್ಣ ತಮ್ಮಂದಿರ ಮುಂದೆ ಅಥವಾ ಅಕ್ಕ ತಂಗಿಯರ ಮುಂದೆ ಹೇಳಿಕೊಂಡು ಅದಕ್ಕೆ ಒಂದು ದಾರಿಯನ್ನು ಹುಡುಕೊಳ್ತಕ್ಕಂಥದ್ದು, ನ್ಯಾಯವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಈ ರೀತಿಯ ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥವರು ಮುಕ್ತವಾಗಿ ಮಾಡಲೇಬೇಕಾದಂಥ ವಾತಾವರಣ ಸೃಷ್ಟಿಯಾಗಬೇಕಾಗಿದೆ. ಹಾಗಾಗಿ ಆ ಮುಕ್ತತೆ ಪ್ರತಿಯೊಬ್ಬ ಬಾಲಕಿಯರಲ್ಲಿ, ಹೆಣ್ಮಕ್ಳಲ್ಲಿ ಕೂಡ ಅನಿವಾರ್ಯವಾಗಿ ಸೃಷ್ಟಿಯಾಗ್ತಕ್ಕಂಥ ಸನ್ನಿವೇಶ ಇದು. ಏನು ಮಾಡೋದಕ್ಕಾಗಲ್ಲ. ಅದನ್ನು ತಾವು ಎಷ್ಟೋ ಮುಚ್ಚಿಟ್ಕೊಂಡು ಒಳಗಡೆ ನೋವನ್ನು ತಿಂದ್ಕೊಂಡು ಆಕ್ರಂದನವನ್ನು ಒಳಗಡೆನೆ ಅನುಭವಿಸ್ತಾ ಹೋದರೆ ಖಂಡಿತವಾಗಿಯೂ ಈ ದೌರ್ಜನ್ಯದಿಂದ ನೀವು ಮುಕ್ತರಾಗುವುದಿಲ್ಲ. ಇನ್ನೊಂದು, ಈ ರೀತಿಯಾಗಿ ದೌರ್ಜನ್ಯ ಆದಂಥವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಅಂತಹ ನಿದರ್ಶನಗಳು ಬೇರೆಯವರಿಗೆ ಪಾಠವನ್ನು ಕಲಿಸಬೇಕು. ಅಂತಹ ವಾತಾವರಣ ಸರ್ಕಾರದಿಂದ, ಸಮಾಜದಿಂದ, ನ್ಯಾಯಾಲಯಗಳಿಂದ ಸೃಷ್ಟಿಯಾಗಬೇಕಾಗಿದೆ. ಆ ರೀತಿಯ ನಿರೀಕ್ಷೆ ಕೂಡ ಸಮಾಜದಲ್ಲಿದೆ. ಅಂತಿಮವಾಗಿ ನಮ್ಮ ರಕ್ಷಣೆಯ ಹೊಣೆ ನಮ್ಮದೇ. ಮೈಯೆಲ್ಲ ಕಣ್ಣಾಗಿರಲೇಬೇಕು. ಇವತ್ತು ನಮ್ಮ ಮನೆ ಇರತಕ್ಕಂಥ ಅಕ್ಕನೋ, ತಂಗಿನೋ, ಹೆಂಡತಿನೋ, ಮಗಳು ಎಲ್ಲರೂ ಕೂಡ ಉದ್ಯೋಗಕ್ಕಾಗಿ, ಶಾಲೆಗಾಗಿ ಹೊರಗಡೆ ಹೋಗಬೇಕಾಗತ್ತೆ, ಮತ್ತೆ ಮನೆಗೆ ಬರಬೇಕಾಗತ್ತೆ. ಓದಂಥ ಸಂದರ್ಭದಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಓದಂಥ ಸಂದರ್ಭದಲ್ಲಿ ಯಾವುದೋ ಕಚೇರಿ, ಯಾವುದೋ ಶಾಲೆ, ಕೊಡ್ತಕ್ಕಂಥ ನೀರು, ತಿಂತಕ್ಕಂಥ ಊಟ ತಿಂಡಿ, ಲೈಂಗಿಕ ದೌರ್ಜನ್ಯವನ್ನು ನಡೆಸ್ತಕ್ಕಂಥವ್ರು ಯಾವ ರೀತಿಯಾದಂಥ ಕ್ರೌರ್ಯವನ್ನು ಮೆರೆಯಬಲ್ಲರು ಯಾರಿಗೆ ಗೊತ್ತು? ಯಾವ ಹೊತ್ತದಲ್ಲಿ ಯಾವ ಹಾವಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ಹಾಗಾಗಿ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ, ಶಾಲೆಗೆ ಹೋಗ್ತಕ್ಕಂಥ ಜಾಗದಲ್ಲಿ, ಅಥವಾ ಯಾವುದೇ ಸಮಾಜದ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅಥವಾ ಎಲ್ಲೇ ಹೋದರೂ ಕೂಡ ನಮ್ಮ ಹುಷಾರಿನಲ್ಲಿ ನಾವು ಇರಬೇಕು, ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಎಲ್ಲರನ್ನೂ ದೂಷಣೆ ಮಾಡ್ತಕ್ಕಂಥದ್ದಲ್ಲ. ನಮ್ಮ ಮನೆಯಲ್ಲೂ ಕೂಡ ಅಣ್ಣ ಇದ್ದಾನೆ, ತಮ್ಮ ಇದ್ದಾನೆ, ನಮ್ಮ ಮನೆಯಲ್ಲೂ ಅಪ್ಪ ಇದ್ದಾನೆ, ಚಿಕ್ಕಪ್ಪ ಇದ್ದಾನೆ, ಎಲ್ಲರೂ ಕೂಡ ನಮ್ಮ ಹಾಗೆ ಪ್ರತಿಯೊಬ್ಬರಿಗೂ ಕುಟುಂಬ ಇರ್ಬೋದು. ಆದರೆ ನೀವು ನಂಬತಕ್ಕಂಥ ವ್ಯಕ್ತಿಗಳು, ನೀವು ಕೆಲಸ ಮಾಡ್ತಕ್ಕಂಥ ಸಂಸ್ಥೆಯಲ್ಲಿರ್ತಕ್ಕಂಥ ಉದ್ಯೋಗಿಗಳು, ನಿಮ್ಮ ಸಹಪಾಠಿಗಳು ಎಲ್ಲರೊಂದಿಗೆ ಉತ್ತಮ ಒಡನಾಟ ಇರಲಿ, ಉತ್ತಮ ಬಾಂಧವ್ಯ ಇರಲಿ, ಯಾರನ್ನು ಅನುಮಾನಿಸ್ತಕ್ಕಂಥ ಅಗತ್ಯತೆ ಇಲ್ಲ. ಆದರೆ ನಿಮ್ಮ ಜಾಗೃತಿಯಲ್ಲಿ ನೀವಿರಿ. ಓಕೆ ಸ್ನೇಹಿತರೆ, ಪ್ರಚಲಿತ ಸುದ್ದಿ, ಮಾಹಿತಿ ಮತ್ತು ವಿಶ್ಲೇಷಣೆಗಳಿಗಾಗಿ ಅನನ್ಯ ಟಿವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗಿಷ್ಟವಾದ ವಿಡಿಯೋಗಳನ್ನು ಪ್ರೀತಿಯಿಂದ ಶೇರ್ ಮಾಡಿ, ಪ್ರೋತ್ಸಾಹಿಸಿ.